ಎಲ್ಲ ನನ್ನ ಯೂಟ್ಯೂಬ್ ಮಿತ್ರರಿಗೆ ನಮನಗಳು. ಕೂಡಲ ಸಂಗಮ ಲಿಂಗಾಯತರಿಗೆ ಒಂದು ತೀರ್ಥಯಾತ್ರಾ ಕೇಂದ್ರವಾಗಿದೆ. ಇದು ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಆಲ್ಮಟ್ಟಿ ಅಣೆಕಟ್ಟಿನಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ಕೃಷ್ಣ ಮತ್ತು ಮಲಪ್ರಭಾ ನದಿಗಳು ಇಲ್ಲಿ ವಿಲೀನವಾಗುತ್ತವೆ ಮತ್ತು ಆಂಧ್ರ ಪ್ರದೇಶಕ್ಕೆ ಶ್ರೀಶೈಲ ಕಡೆಗೆ ಪೂರ್ವಕ್ಕೆ ಹರಿಯುತ್ತವೆ. ಲಿಂಗ ಜೊತೆಗೆ ಲಿಂಗದೊಂದಿಗೆ ಲಿಂಗಾಯತ ಪಂಥದ ಸ್ಥಾಪಕ ಬಸವಣ್ಣನ ಐಕ್ಯ ಮಂಟಪ ಅಥವಾ ಪವಿತ್ರ ಸಮಾಧಿ. ಇಲ್ಲಿ ಸ್ವಯಂ ಜನನ ಎಂದು ನಂಬಲಾಗಿದೆ. ಕೂಡಲ ಸಂಗಮ ಡೆವಲಪ್ಮೆಂಟ್ ಬೋರ್ಡ್ ನಿರ್ವಹಣೆ ಮತ್ತು ಅಭಿವೃದ್ಧಿಯನ್ನು ನೋಡಿಕೊಳ್ಳುತ್ತಿದೆ. ಸುಮಾರು 800 ವರ್ಷಗಳ ನಂತರ ಕೂಡಲ ಸಂಗಮ ಅತ್ಯಂತ ಐತಿಹಾಸಿಕ ಸ್ಥಳವಾಗಿದೆ. ಪ್ರಸಿದ್ಧ ನದಿಗಳಾದ ಕೃಷ್ಣ ಮತ್ತು ಮಲಪ್ರಭಾ ಇಲ್ಲಿ ವಿಲೀನಗೊಂಡು ಆಂಧ್ರ ಪ್ರದೇಶದ ಶ್ರೀಶೈಲಗೆ ಮುಖವಾಗಿ ಹರಿಯುತ್ತವೆ. ಈ ಐತಿಹಾಸಿಕ ಸ್ಥಳವನ್ನು ಸುಧಾರಿಸಲು ಸರ್ಕಾರವು ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿ ಸ್ಥಾಪಿಸಿ ನೂರಾರು ಕೆಲಸಗಳನ್ನು ಮಾಡುತ್ತಿದೆ. ದಕ್ಷಿಣ ಭಾರತದ ಬಿಜಾಪುರ ಜಿಲ್ಲೆಯ ಬಾಗೇವಾಡಿ ಎಂಬ ಹಳ್ಳಿಯಲ್ಲಿ ಮದರಾಸ ಮತ್ತು ಮಡಂಬಿಕಾ ಎಂಬ ಹೆಸರಿನ ಜೋಡಿಯು ವಾಸಿಸುತ್ತಿದ್ದರು. ಕೂಡಲ ಸಂಗಮಕ್ಕೆ ವಿಮಾನದಲ್ಲಿ, ರೈಲಿನಿಂದ ಹಾಗೂ ರಸ್ತೆ ಮೂಲಕ ಹೋಗಬಹುದು. ವಿಮಾನದಲ್ಲಿ ಬೆಳಗಾವಿ ಏರ್ಪೋರ್ಟ್ನಿಂದ ಬಾಗಲಕೋಟೆ, ಬಾದಾಮಿ ಅಥವಾ ಹುಬ್ಬಳ್ಳಿಯಿಂದ ಬಾಗಲಕೋಟೆ, ಬಾದಾಮಿ ತಲುಪಬಹುದು. ರೈಲಿನಿಂದ ನಿಮಗೆ ಹುಬ್ಬಳ್ಳಿ ಬಾಗಲಕೋಟೆ ರೈಲು ಇದೆ ಹಾಗೂ ಬೆಂಗಳೂರಿಂದ ಡೈರೆಕ್ಟಾಗಿ ನಿಮಗೆ ಬಾಗಲಕೋಟೆಗೆ ರೈಲಿದೆ. ಬಸವ ಎಕ್ಸ್ಪ್ರೆಸ್ ಕೂಡ ಎಂಬ ಒಂದು ಟ್ರೈನ್ ಇದೆ. ರಸ್ತೆ ಮೂಲಕ ನೀವು ಹೋಗಬೇಕಾದ್ರೆ ಹುಬ್ಬಳ್ಳಿ ಬಾಗಲಕೋಟೆಗೆ 222 ಕಿಲೋಮೀಟರ್ ಇದೆ. ಬಿಜಾಪುರದಿಂದ ಬಾಗಲಕೋಟೆಗೂ ಕೂಡ ನೀವು ತಲುಪುವುದು. ಸುಂದರವಾದ ಈ ಪ್ರಸಿದ್ಧವಾದ ತಾಣವನ್ನು ನೀವು ನೋಡ್ಬೋದು ಮತ್ತು ಯಾವುದೇ ಜಾತಿ ಭೇದ ಭಾವ ಇಲ್ಲದಂತಹ ಒಂದು ಲಿಂಗಾಯತ ಧರ್ಮವನ್ನು ಸ್ಥಾಪಿಸಿದ ಶ್ರೀ ಬಸವಣ್ಣನ ಆಲೋಚನೆಗಳನ್ನು ಕೂಡ ನೀವು ಇಲ್ಲಿ ಒಳಗೊಳ್ಳಬಹುದು. ಅವರ ಆಲೋಚನೆಗಳಲ್ಲಿ ನೀವು ಭಾಗಿಯಾಗ್ಬೋದು. ಸುಂದರವಾದಂತಹ ಒಂದು ವಾತಾವರಣವಿದೆ. ಒಮ್ಮೆ ಭೇಟಿ ನೀಡಿ. ನೀವು ವಿಸಿಟ್ ಮಾಡಿದರೆ ನಿಮ್ಗೆ ಏನು ಅನ್ನಿಸಿದೆ ಈ ಒಂದು ಸ್ಥಳ ನೋಡಿದ ಮೇಲೆ ಅನ್ನೋದನ್ನು ಕಮೆಂಟ್ ಮಾಡಿ. ನನ್ನ ಯೂಟ್ಯೂಬ್ಗೆ ನೀವು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.